ಅನ್ವಿತ್ ನೋಡಿ ಹೆಂಗ ಅಂತ. ಈ ದೇವರು. ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಲಾಸ್ಟ್ ವೀಕಲ್ಲಿ ನಮ್ಮ ತವ್ರ ಮನೆ ಕಡೆ ಮಾರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು. ಅಂದರೆ ಮೈಸೂರು ಸೈಡ್ ಇರೋರಿಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ಈ ಸೈಡೆಲ್ಲ ಈ ಟೈಮಲ್ಲಿ ಮಾರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಈಗ ನಮ್ಮ ಅತ್ತೆ ಮನೆ ಸೈಡು ಅಂದರೆ ಚಾಮರಾಜನಗರದ ಸೈಡಲ್ಲಿ ಮಾರಿ ಹಬ್ಬ ಇದೆ. ಅದಕ್ಕೋಸ್ಕರ ಈಗ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಗ್ರೀಷ್ಮ, ಅನ್ವಿಕ್ ಎಲ್ಲರೂ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಜೊತೆಗೆ ಗಳೆಲ್ಲ ಪ್ಯಾಕ್ ಆಗಿದೆ, ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು. ಇನ್ನು ಗ್ರೀಷ್ಮ, ಅನ್ವಿಕ್ ಎಲ್ಲ ರೆಡಿಯಾಗಿದ್ದಾರೆ. ಹಣ್ಣುಗಳು, ಸೊಪ್ಪು, ಮತ್ತು ಇದೇನಿದು ಮಿಲ್ಕ್ ಮೇಡು, ಅಂದರೆ ಸ್ವೀಟ್ ಏನಾದರೂ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಮಿಲ್ಕ್ ಮೇಡು ಮತ್ತು ತರಕಾರಿ, ಟೀ ಗ್ಲಾಸು, ಒಂದಷ್ಟು ಸಾಮಾನುಗಳನ್ನೆಲ್ಲ ತಗೊಂಡು ದೊರೆಯವರು ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕ್ಲೀನ್ ಮಾಡಿದ ತಕ್ಷಣ ನಾವು ಇನ್ನು ಹೊರಡಬೇಕು. ಒಂದು 5-6 ದಿನ ನಡೆಯುವಂಥ ಹಬ್ಬ ಆಗಿರೋದ್ರಿಂದ ನಾವು ಅಲ್ಲೇ ಇದ್ದು ಹಬ್ಬ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಬರೋದು. ಹೋದ್ಮೇಲೆ ಊರಲ್ಲಿ ಯಾವ ರೀತಿ ಇತ್ತು ಫಂಕ್ಷನ್ನು ಮತ್ತು ಹಬ್ಬಗಳನ್ನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಎಲ್ಲ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಅನ್ವಿಕ್, ಗ್ರೀಷ್ಮ, ಅನ್ವಿತ್ ನೋಡಿ ಹೆಂಗ ಅಂತ. ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೋದ ವರ್ಷದ ವ್ಲಾಗಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಯಾವಾಗಿಂದ ಹಬ್ಬ ಶುರುವಾಗುತ್ತೆ ನಮ್ಮ ಅತ್ತೆ ಮನೆ ಸೈಡಲ್ಲಿ, ಅಂದರೆ ಚಾಮರಾಜನಗರದಲ್ಲಿ ನಾವೀಗ ಹಬ್ಬಕ್ಕೆ ಹೋಗ್ತಾ ಇದೀವಲ್ಲ, ಅದು ಜೊತೆಗೆ ಯಾವತ್ತು ತನಕ ಇರುತ್ತೆ ಅಂದರೆ ನಾವು ಸೋಮವಾರ ಹಬ್ಬ ಇದ್ದರೆ ಆ ಮಂಗಳವಾರದಿಂದ ಸ್ಟಾರ್ಟು, ಅಂದರೆ ಶಿವರಾತ್ರಿ ಯಾವಾಗಿರುತ್ತೆ ಆ ಮಂಗಳವಾರದಿಂದ ಆ ಶುಕ್ರವಾರ ತನಕನೂ ಹಬ್ಬ ಇರುತ್ತೆ. ಅಂದರೆ ಒಂದು ವೀಕ್ ಫುಲ್ಲು ಹಬ್ಬ ಇರುತ್ತೆ. ಅದೇ ರೀತಿ ಇವಾಗ ಮಂಗಳವಾರ. ಹೋದ್ಸಲ ನಾವು ಈವ್ನಿಂಗ್ ಹೋಗಿದ್ವಿ, ಯಾಕೆಂದರೆ ಸ್ಕೂಲ್ ಇದ್ದಿದ್ದರಿಂದ ಸ್ಕೂಲ್ ಮುಗಿಸ್ಕೊಂಡು ಅದಾದ್ಮೇಲೆ ಹೊರಟಿದ್ವಿ. ಅದೇ ರೀತಿ ಈ ವರ್ಷ CBSE ಎಕ್ಸಾಮ್ ಇವು ಸ್ಕೂಲಲ್ಲಿ ನಡೀತಾ ಇರೋದ್ರಿಂದ ಇವತ್ತು ರಜಾ ಇರೋದ್ರಿಂದ ಮಧ್ಯಾಹ್ನನೇ ಹೊರಡ್ತಾ ಇದ್ದೀವಿ ಊರಿಗೆ. ಊರಲ್ಲಿ ಈ ವರ್ಷ ಯಾವ ರೀತಿ ಇರುತ್ತೆ ಹಬ್ಬ, ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಾವು ಊರಿಗೆ ಬಂದು ತಲುಪಿದ್ವಿ. ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಹಬ್ಬದ ಕೆಲಸ ಎಲ್ಲ ಮುಗಿಸಿ ಈಗ ಭೂಮಿಕಾ ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾಳೆ. ಇನ್ನು ದೀಪ ಹೂ ಕಟ್ತಾ ಇದ್ದಾರೆ. ಇಲ್ಲಿ ದೊರೆಯವರು ಅವ್ರ ಆಂಟಿ ಜೊತೆ ಮಾತಾಡ್ತಿದ್ದಾರೆ. ಗ್ರೀಷ್ಮ, ಅನ್ವಿಕ್ ಇಲ್ಲಿ ರಿಯೋ ಹತ್ರ ಬಂದವ್ರೆ, ಅದಕ್ಕೆ ಮಾತಾಡ್ಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ. ಅದಾದಮೇಲೆ ಅಲ್ಲಿ ಮರಿಗಳೆಲ್ಲ ಕಟ್ಟಿದ್ರಲ್ಲ, ಅಲ್ಲಿಗೆ ಹೋಗೋರೆ ಈಗ ಅದನ್ನ ನೋಡಿ ಮಾತಾಡ್ಸ್ಕೊಂಡು ಬರೋದಕ್ಕೆ ಅಂತ. ಏನು ಮಾಡ್ತೀವಿ? ಯಾಕೆ ಬುಡು ಗುದ್ಬಿಡುತ್ತೆ ಅನ್ವಿಕ್. ಇದಕ್ಕೆ ಭಯನಾ? ಭಯನೋ ಏನೋ. ಅಲ್ಲೂ ಒಂದೈತೆ, ನಂಗೆ ಕಾಣಿಸೋದೇ ಇಲ್ಲ, ಅದು ಕೆಮ್ತೈತೆ ನೋಡು, ಅದುವೇ ಮನುಷ್ಯ ಥರ. ಅನ್ವಿಕ್ಗೆ ಮೇಕೆಗಳು, ನಾಯಿ ಅದೆಲ್ಲ ತುಂಬಾ ಇಷ್ಟ, ಪ್ರಾಣಿಗಳಂದರೆ. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಈಗ ಸಂಜೆ ಆಗಿದೆ. ಸಂಜೆ ಗಂಗೆ ಪೂಜೆ ಮಾಡಬೇಕು, ಅದಕ್ಕೆ ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ಅಂದರೆ ಹಳ್ಳಿ ಸೈಡಿ ಇಲ್ಲಿ ಹೊಸ್ನೀರು ತರೋದು ಅಂತ ಕರೀತಾರೆ, ಅಂದರೆ ಗಂಗೆ ಪೂಜೆನ. ಅದಕ್ಕೆಲ್ಲ ರೆಡಿಯಾಗಿದೆ, ಪೂಜೆ ಸಾಮಾನೆಲ್ಲ ರೆಡಿಯಾಗಿದೆ. ಜೊತೆಗೆ ಬಿಂದಿಗೆಗಳು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡಿದೆ, ಆದರೆ ಪೂಜೆ ಮಾಡಿಲ್ಲ. ಹೊಸ ನೀರು ಅಂದರೆ ಗಂಗೆ ಪೂಜೆ ಮಾಡಿ ನಾವು ನೀರನ್ನ ಒಳಗಡೆ ತಂದಮೇಲೆ ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ಈಗ ಎಲ್ಲರೂ ಈಗ ಗಂಗೆ ಪೂಜೆಗೋಸ್ಕರ ಹೋಗ್ತಾ ಇದ್ದೀವಿ. ಅಮ್ಮನ ಹಿಂದೆ ನಮ್ಮ ಚಿಕ್ಕತ್ತೆ ಅಂದರೆ ಯಶೋಧ ಆಂಟಿ, ನಾನು, ದೀಪ, ಶೋಭಾ ಆಂಟಿ, ಭೂಮಿಕಾ ಎಲ್ಲರೂ ಹೋಗ್ತಾ ಇದ್ದೀವಿ. ಅಂದರೆ ಪಕ್ಕದಲ್ಲೇ ಅದಕ್ಕೆ ಮನೆ ಇರೋದ್ರಿಂದ ಅವರು ನಾವು ಒಟ್ಟಿಗೆ ಗಂಗೆ ಪೂಜೆ ಮಾಡಿ ನೀರು ತಗೊಂಡು ಹೋಗ್ತೀವಿ. ಅವಾಗೆಲ್ಲ ಒಂದು ಸ್ವಲ್ಪ ದೂರದಲ್ಲಿ ಇತ್ತಂತೆ ನಲ್ಲಿಗಳೆಲ್ಲ, ಅಲ್ಲೋಗಿ ತಗೊಂಡು ಬರ್ತಿದ್ರು ಅಂತ ಹೇಳ್ತಾಯಿದ್ರು. ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರ ಮನೆ ಹತ್ರನೂ ನಲ್ಲಿ ಇರೋದ್ರಿಂದ ಅವ್ರವ್ರ ಮನೆ ಹತ್ರ ಇರೋ ನಲ್ಲಿಲೇ ಗಂಗೆ ಪೂಜೆ ಮಾಡಿ ನೀರು ತಗೊಂಡು ಹೋಗ್ತಾರೆ. ಈ ವರ್ಷ ಅದಕ್ಕೆ ಮನೆಯಲ್ಲಿ ಒಂದು ಸ್ಪೆಷಲ್ ಏನು ಅಂದರೆ ಸೊಸೆ ಬಂದಿದ್ದಾರೆ, ಅವರು ಹೊಸ ನೀರು ತಗೋತಾ ಇದ್ದಾರೆ. ಅಂದರೆ ಗಂಗೆ ಪೂಜೆ ಮಾಡಿ ಅವರು ಮತ್ತು ನಾವು ಇಬ್ಬರು ಒಟ್ಟಿಗೆ ಸೇರಿ ಇಲ್ಲೇ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಮಡಿ ನೀರನ್ನ ಚಿಮ್ಮಿಸಿ ಅದಾದಮೇಲೆ ಪೂಜೆ ತಟ್ಟೆ ಇಟ್ಟು ಎಲ್ಲ ಬಿಂದಿಗೆಗಳಿಗೂ ಮಡಿ ನೀರನ್ನ ತುಂಬಿಸಿ
ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಜೊತೆಗೆ ಹೂವು ಎಲ್ಲನೂ ಹಾಕಿ ರೆಡಿ ಮಾಡಬೇಕು ಪೂಜೆಗೆ, ಗಂಗೆ ಪೂಜೆಗೆ. ಅದಾದಮೇಲೆ ಪೂಜೆ ಮಾಡಿ ನಾವು ಮಡಿ ನೀರನ್ನ ಮನೆ ಒಳಗಡೆ ತಗೊಂಡೋಗ್ಬೇಕು. ಅದೇ ಗಂಗೆ ಪೂಜೆ. ಹೀಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಅಪ್ಪ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದೇನೆಂದರೆ ಗಂಗೆ ಪೂಜೆ ಮುಗಿಸ್ಕೊಂಡು ನೀರು ತಗೊಂಡು ಬರಬೇಕಾದ್ರೆ ಬಾಗ್ಲ ಹತ್ರ ಸೆಗಣಿ ಇಟ್ಟಿರ್ತಾರೆ. ಅದನ್ನು 2 ಕಾಲಿಗೆ ಟಚ್ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಬರಬೇಕು. ಈಗ ತಂದಿರೋ ನೀರನ್ನ ಅಡುಗೆ ಮನೇಲಿ ಇಡಬೇಕು. ಜೊತೆಗೆ ಒಂದೇ ಒಂದು ಕಳ್ಸೋ ಥರ ಇರುತ್ತಲ್ಲ, ಅದನ್ನು ದೇವ್ರ ಮನೇಲಿ ಇಡಬೇಕು. ಯಾಕೆಂದರೆ ಈಗ ಮರಿಗೆಲ್ಲ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಯೂಸ್ ಮಾಡೋದಕ್ಕೆ. ನೀರು ತಂದಾದಮೇಲೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಬೇಕು. ಪೂಜೆ ಮಾಡ್ತಾ ಇದ್ದಾಗೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಟೈಮ್ ಪಾಸ್ ಆಗ್ತಾ ಇದ್ದಾಗೆ ನೆಕ್ಸ್ಟು ನಮ್ಮ ಅತ್ತಿಗೆ ಮನೆಯಲ್ಲಿ ಮರಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಕಾಮನಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಈ ಹಳ್ಳಿ ಸೈಡ್ ಇರೋರ್ಗಾಗಲಿ ಅಥವಾ ಈ ಥರ ಮಾರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋರಿಗೆ. ಸಾಕವಾ ಕತ್ತೆ ದೋಸ್ ಮಾಡಕ್ಕೆ ನಮ್ಮನೇನಲ್ಲೂ ಮರಿ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದೀವಿ ಎಲ್ಲರೂ. ಅಪ್ಪ ನಾಳಿದ್ಗೋ ರಥ ಐತಲ್ಲ, ಅದಕ್ಕೆ ನಾನು ಬರ್ತೀನಿ ಆಯ್ತಾ? ಲೈಟಿಂಗ್ಸ್ ಹರ್ಸು ರೋಡ್ ನೋಡ್ದಂಗೆ ಐತೈತೆ. ಹೌದಪ್ಪ, ಗೋಲ್ಡ್ ಹಾಕ್ಬಿಟ್ರೆ ಅದೇ ನೆಕ್ಸ್ಟ್ ಹರ್ಸು ನೋಡು, ಹರ್ಸು ರೋಡ್ ಹಳ್ಳಿ ಜಾತ್ರೆನೇ ಸರಿ. ಹಳ್ಳಿ ಹಬ್ಬ ಮೊದಲು ನಮ್ಮೂರಲ್ಲಿ ಯಾರೂ ಹೋಗ್ತಿರ್ಲಿಲ್ಲ. ಈಗ ನಾವೆಲ್ಲ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಇದೇ ಲಕ್ಷ್ಮೀ ದೇವಿ ದೇವಸ್ಥಾನ. ಇಲ್ಲೇನೆ ಇವತ್ತು ಕೊಂಡೋತ್ಸವ ಆಗೋದು, ಜೊತೆಗೆ ತೇರು ಮತ್ತು ಜಾತ್ರೆ, ಕೊಂಡೋತ್ಸವ ಮತ್ತು ತಂಬಿಟ್ಟು ಪೂಜೆ, ಈ ಥರ ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ಗಳು ಇದ್ದೇ ಇರುತ್ತೆ. ಹೂವಿಂದ ಅಲಂಕಾರಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಗರ್ಭಗುಡಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವಿಲ್ಲಿ ಮುಂದೆ ಹೋಗ್ತಾ ನೋಡಿದ್ರೆ ಇದೆ ಗರ್ಭಗುಡಿಯಲ್ಲಿರುವಂತಹ ಲಕ್ಷ್ಮೀ ದೇವಿ ವಿಗ್ರಹ.
ಮಾಡ್ತಾರದ ದೇವ್ರ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಅಂದರೆ ದೇವಸ್ಥಾನದಿಂದ ಮುಂದೆ ಬಂದರೆ ಇದನ್ನ ಕುರ್ಚ್ಕಲ್ಲು ಅಂತಾರೆ. ಅಂದರೆ ಕಲ್ಲಿನ ಮಂಟಪದ ಮೇಲೆ ಈ ಥರ ಡಿಸೈನ್ ಮಾಡಿರೋದು. ಜೊತೆಗೆ ಇದನ್ನ ಸತ್ಕೆ ಅಂತಾರೆ. ದೇವ್ರು ಬಂದಾಗ ಈ ಥರ ಸತ್ಕೆಗಳನ್ನ ಇಟ್ಕೊಂಡು ಮುಂದ್ಗಡೆ ಮೆರವಣಿಗೆ ಎಲ್ಲ ಮಾಡ್ತಾರೆ. ಇದು ಸತ್ಕೆ. ಇದ್ರ ಮೇಲೂ ವಿಗ್ರಹ ಇದೆ, ನೀವು ನೋಡ್ಬೋದು. ನಾವೋಗಿದ್ದ ಟೈಮಲ್ಲಿ ಕೊಂಡಕ್ಕೂ ರೆಡಿ ಮಾಡ್ಕೋತಾ ಇದ್ರು. ಅಂದರೆ ಊರಲ್ಲಿರೋ ಗ್ರಾಮಸ್ಥರೆಲ್ಲರೂ ಕಟ್ಗೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರಲ್ವ, ಅದನ್ನೆಲ್ಲಾನು ಒಂದು ಕಡೆ ಗೋಪುರದ ಥರ ಇಲ್ಲಿ ಕೊಂಡೋತ್ಸವ ಮಾಡ್ತಾರಲ್ಲ ಆ ಜಾಗದಲ್ಲಿ ಹಿಂಗೆ ಹಾಕಿರ್ತಾರೆ. ಇಷ್ಟು ಸೌದೆಗಳನ್ನು ಕೂಡ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಷ್ಟರಲ್ಲಿ ಹುರಿದು ಕೆಂಡ ಆಗಿರುತ್ತೆ. ಅದ್ರ ಮೇಲೆ ದೇವ್ರನ್ನ ಎತ್ಕೊಂಡು ಕೊಂಡೋತ್ಸವನ ಸ್ಟಾರ್ಟ್ ಮಾಡ್ತಾರೆ. ಕೊಂಡಕ್ಕೆಲ್ಲ ಬೆಂಕಿ ಸ್ಪರ್ಶ ಮಾಡೋದು ಮತ್ತು ಪೂಜೆಗಳೆಲ್ಲ ಲೇಟ್ ಆಗುತ್ತೆ ಅಂದಿದ್ರಿಂದ ನಾವು ಅದಷ್ಟು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಬಂದ ತಕ್ಷಣ ಇಲ್ಲಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಆದಮೇಲೆ ನೆಕ್ಸ್ಟು ಬೆಳಗಿನ ಜಾವ ಎಡೆ ಇಟ್ಟು ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಈಗ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಒಲೆಗೆ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ಮಸಾಲೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅದನ್ನ ಅಮ್ಮ ಹಾಕ್ಕೊಡ್ತಾ ಇದ್ದಾರೆ, ಎಷ್ಟು ಬೇಕು ಮಸಾಲೆ ಏನು ಅಂತ. ಇನ್ನು ನಾನು ಮತ್ತು ಶೋಭಾ ಆಂಟಿ ಇಬ್ಬರು ಸೇರಿಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಆಂಟಿ ಭೂಮಿಕಾ ಅವ್ರುಗಳೆಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದಾರೆ. ಇನ್ನು ನಾವು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 11:15 ಆಗೋಯ್ತು. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಮಲಗಬೇಕು. ಈಗ ನಾವು ಬೆಳಗಿನ ಜಾವ 5 ಗಂಟೆ 5:15ಗೆ ಎಡೆ ಇಡಬೇಕಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇರೋದು. ನಾಳೆಗೆ ನಾವು ಗೆಸ್ಟ್ಗಳಿಗೆಲ್ಲ ಇನ್ವೈಟ್ ಮಾಡಿರೋದು, ಅದನ್ನು ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡಬೇಕು ಅಡುಗೆಗಳೆಲ್ಲ. ಈಗ ಮಟನ್ ಸಾಂಬಾರ್ ರೆಡಿ ಆಯಿತು, ಮತ್ತು ಬೋಟಿ ಗೊಜ್ಜುಗೆ ರೆಡಿ ಮಾಡ್ತಾ ಇದ್ದೀವಿ. ಮಟನ್ ಚಾಪ್ಸ್ ರೆಡಿ ಆಯಿತು, ಜೊತೆಗೆ ಬಿಸಿ ಅನ್ನನೂ ಆಯಿತು. ಮತ್ತು ನಾವಿಲ್ಲಿ ಗಂಗೆ ಪೂಜೆ ಮಾಡಿ ಮಡಿ ನೀರು ತೊಗೊಂಡು ಬಂದಿರ್ತೀವಲ್ಲ, ಅದೇ ಪಾತ್ರೆನಲ್ಲಿ ಬೆಲ್ದಾನ ಮಾಡ್ತಾ ಇದ್ದೀವಿ. ಇದೇ ಮೇಯ್ನು. ಅಂದರೆ ಬೆಳಗಿನ ಜಾವ 5:30 ಅಷ್ಟರಲ್ಲಿ ಕೊಂಡೋತ್ಸವ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ದೇವ್ರದ್ದು, ಆ ಟೈಮಲ್ಲಿ ಇಲ್ಲಿ ಲಕ್ಷ್ಮೀ ದೇವಿಗೆ ಎಡೆ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ನಮ್ಮೂರಲ್ಲಿ ಮಾರಿ ಹಬ್ಬದ ಮೊದಲನೇ ದಿನ ಇರುತ್ತೆ ಅಂತ ಹೇಳ್ತಾ, ನಾಳೆ ಕೊಂಡೋತ್ಸವ ಇರುತ್ತೆ. ಯಾವ ಥರ ಇಲ್ಲ ಇತ್ತು ಕೊಂಡೋತ್ಸವ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಸ್ಟೇ ಟ್ಯೂನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.